ಬ್ರೂಹಿ ಕೃಷ್ಣ ಘನಶ್ಯಾಮ ಪ್ರೇಮನ ಬ್ರೂಹಿ ಕೃಷ್ಣ ಘನಶ್ಯಾಮ. ಕೃಷ್ಣ ದಿ ಮ್ಯಾನೇಜ್ಮೆಂಟ್ ಗುರು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇವತ್ತಿನ ಸಂದಿಗ್ಧ ಸ್ಥಿತಿಗಳಿಗೆ ಕೃಷ್ಣ ಪರಮಾತ್ಮ ಯಾವ ರೀತಿ ಉತ್ತರ ಆಗಬಲ್ಲ ಅನ್ನುವಂಥದ್ದು, ಆತನ ಭಗವದ್ಗೀತೆ ಅನ್ನುವಂಥದ್ದು ಎಲ್ಲ ಸಮಸ್ಯೆಗಳಿಗೆ ಯಾವ ರೀತಿ ಪರಿಹಾರ ಆಗಬಲ್ಲದು, ಅದಕ್ಕೆ ಸಂಬಂಧಪಟ್ಟಿರುವಂಥದ್ದೇ ಇವತ್ತಿನ ಚರ್ಚಾ ಕಾರ್ಯಕ್ರಮ. ಸ್ವಾಮಿ ಸುಖಬೋಧಾನಂದ ಇಲ್ಲಿ ತನಕ ಸಾಕಷ್ಟು ಮಾತಾಡಿದ್ದಾರೆ. ಬನ್ನಿ, ನಾವು ಹೇಳಿ ಕೇಳಿ ಸ್ಪರ್ಧಾತ್ಮಕ ಜಗತ್ತಿನಲ್ಲಿದ್ದೀವಿ. ಯಾವ ರೀತಿ ಸ್ಪರ್ಧೆ ಮಾಡಬೇಕು ಅನ್ನುವಂಥದ್ದೇ ಒಂದು ದೊಡ್ಡ ಇದು. ನಾವು ನೋಡ್ತಾ ಇದ್ದೀವಿ, ಚಿಕ್ಕ ಮಕ್ಕಳನ್ನು ಕೂಡ ಈ ಸ್ಪರ್ಧಾ ಜಗತ್ತಿಗೆ ನಾವು ಅಣಿ ಮಾಡ್ತಾ ಇದ್ದೀವಿ. ಈ ಮುಖಾಂತರ ಏನು ಅಂತಂದರೆ ಒಂದು ಲೆಕ್ಕದಲ್ಲಿ ಪ್ರೇರಣೆ, ಇನ್ನೊಂದು ಲೆಕ್ಕದಲ್ಲಿ ಅವ್ರನ್ನ ಹೊಸಕಾಕುವಂಥ ಪ್ರಯತ್ನಗಳು ಕೂಡ ಆಗ್ತಾ ಇದೆ. ಸೊ ಇಂಥ ಸಂದರ್ಭದಲ್ಲಿ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಗೆಲ್ಲಬೇಕು ಅಂತಂದರೆ ಕೃಷ್ಣ ನಮಗೆ ಯಾವ ರೀತಿ ಪ್ರೇರಣೆ ಆಗಬಲ್ಲ? ಸ್ವಾಮೀಜಿ ತಾವೇನು ಹೇಳ್ತೀರಿ? ನಾವು ಹೇಳಿ ಕೇಳಿ ಸ್ಪರ್ಧಾತ್ಮಕ ಜಗತ್ತಿನಲ್ಲಿದ್ದೀವಿ ಅನ್ನುವಂಥ ಮಾತನ್ನು ನಾನು ಹೇಳಿದೆ. ಎಲ್ಲ ಕಡೆಗೂ ಸ್ಪರ್ಧೆ ಇದೆ ಇವತ್ತು. ನೀವು ಯಾವ ರಂಗವೂ ಕೂಡ ಸ್ಪರ್ಧೆಯಿಂದ ಹೊರಗಡೆ ಇಲ್ಲವೇ ಇಲ್ಲ. ಸೊ ಇಂಥ ಸಂದರ್ಭದಲ್ಲಿ ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಗೆಲ್ಲಲಿಕ್ಕೆ ಕೃಷ್ಣ ನಮಗೆ ಯಾವ ರೀತಿ ಸ್ಫೂರ್ತಿ ಆಗಬಲ್ಲ, ಪ್ರೇರಣೆ ಆಗಬಲ್ಲ ಅಂತ. ಫಸ್ಟು ಸ್ಪರ್ಧೆ, ಕಾಂಪಿಟೇಷನ್ ತಪ್ಪಿಲ್ಲ. ಒಂದು ಅರ್ಥ ಮಾಡಬೇಕು, ಕಾಂಪಿಟೇಷನ್ ವ್ಯವಹಾರನಲ್ಲಿ ಅದು ಒಂದು ಸತ್ಯ. ಭಗವದ್ಗೀತೆಯಲ್ಲಿ 3 ಲೆವೆಲ್ಸ್ ಆಫ್ ರಿಯಾಲಿಟಿ ಇದೆ. ಒಂದು ಪ್ರಾತಿಭಾಸಿಕ ಸತ್ತ, ವ್ಯವಹಾರ ಸತ್ತ, ಪಾರಮಾರ್ಥಿಕ ಸತ್ತ ಅಂತ 3 ಸತ್ತ ಇದೆ. 3 ರಿಯಲ್ ಲೆವೆಲ್. ವ್ಯವಹಾರನಲ್ಲಿ ಸ್ಪರ್ಧೆ ಬೇಕು, ಇಲ್ಲ ಅಂದರೆ ಅಭಿವೃದ್ಧಿ ಆಗಲ್ಲ. ಒಂದು ಕಾಂಪಿಟೇಷನ್ ಇಲ್ಲ ಅಂದರೆ ಅಭಿವೃದ್ಧಿ ಆಗಲ್ಲ. ವ್ಯವಹಾರನಲ್ಲಿ ಅದಿದು. ಪ್ರಾತಿಭಾಸಿಕ ಅಂದರೆ ಏನು? ಪ್ರಾತಿಭಾಸಿಕ ಸಾಂಸ್ಕ್ರಿಟ್ ಅಂದರೆ ನಾವು ಸಬ್ಜೆಕ್ಟಿವ್ ರಿಯಾಲಿಟಿ. ಇಂಗ್ಲೀಷ್ನಲ್ಲಿ ವ್ಯವಹಾರ ಅಂದರೆ ಆಬ್ಜೆಕ್ಟಿಬಲ್, ನಮ್ಮ ಎಂಪಿರಿಕಲ್ ರಿಯಾಲಿಟಿ. ಪ್ರಾತಿಭಾಸಿಕ ಅಂತ ನಮ್ಮ ಸಬ್ಜೆಕ್ಟಿವ್ ರಿಯಾಲಿಟಿ. ನಮ್ಮದು ವ್ಯಕ್ತಿತ್ವ ಒಂದು ವ್ಯಾಮೋಹ. ಏನು ವ್ಯಕ್ತಿ ವ್ಯಾಮೋಹ? ನಾನು ಫಸ್ಟ್ ಆಗಿದ್ರೆ ಓನ್ಲಿ ದೆನ್ ಐ ವಿಲ್ ಬಿ ಹ್ಯಾಪಿ. ನಾನು ಟಾಪ್ ಇದ್ದರೆ ಅವಾಗೇ ನನ್ನ ಜೀವನ ಅದು ಒಂದು ಸಕ್ಸಸ್ ಅಂತ ಒಂದು ಸಬ್ಜೆಕ್ಟಿವ್ ರಿಯಾಲಿಟಿ ಇದೆ. ಈ ಸಬ್ಜೆಕ್ಟಿವ್ ರಿಯಾಲಿಟಿ ನಾವು ಡಿಸ್ಟ್ರಾಯ್ ಮಾಡಬೇಕು. ರೈಟ್? ವೇದಾಂತ ಗೀತಾನಲ್ಲಿ ಏನಂತಾರೆ? ಯು ಮಿಸ್ಟೇಕ್ ಅ ರೋಪ್ ಟು ಬಿ ಎ ಸ್ನೇಕ್. ಒಂದು ರಜ್ಜು ಇದೆ, ಅದು ಸರ್ಪ ನೋಡ್ತಾ ಇದ್ವಿ. ಅವ ಸರ್ಪ ನೋಡಿ ಭಯ ಆಗ್ತಾ ಇದೆ. ಆಕ್ಚುಲಿ ನೋಡಿದ ರಜ್ಜುನೇ, ಒಂದು ರೋಪ್ ಹಗ್ಗ ಮಾತ್ರ. ಆ ಹಗ್ಗನ ಒಂದು ಹಾವು ಅಂತ ಭಯ ಆಗ್ಬಿಡ್ತೀವಿ. ಸಂಸ್ಕೃತದಲ್ಲಿ ರಜ್ಜು ಸರ್ಪ ನ್ಯಾಯ ಅಂತೀವಿ. ಅದು ಒಂದು ಹಾವು, ಇದು ಒಂದು ರೋಪ್ ನೋಡ್ಬಿಟ್ಟು ಭಯ ಅಂದ್ಬಿಡ್ತೀವಿ. ನಮ್ದು ಎಷ್ಟೋ ಭಯ, ಎಷ್ಟೋ ನಮ್ಮ ದುಃಖ, ಎಷ್ಟೋ ನಮ್ಮ ಖೇದ ಬಂದು ಹೀಗೆ ಪ್ರಾತಿಭಾಸಿಕ ಇದೆ. ಗೀತಾ ಈ ಪ್ರಾತಿಭಾಸಿಕನ ಹೇಗೆ ನಾವು ಡಿಸ್ಟ್ರಾಯ್ ಮಾಡಬೇಕು. ವ್ಯವಹಾರನ ಸ್ಪಂದೆ ಇರಬೇಕು, ತಪ್ಪೇ ಇಲ್ಲ. ಅದೇ ವ್ಯವಹಾರನ ಯುದ್ಧ ಆಗ್ತಾ ಇದೆಲ್ಲ, ಕೃಷ್ಣ ಪಾಂಡವಾಸನ್ ಕೌರವಾಸು, ಅದೇನು ತಪ್ಪಿಲ್ಲ. ಬಟ್ ಏನು ಸ್ಥಿತಿನಲ್ಲಿ, ಏನು ಆತ್ಮಸ್ಥಿತಿನಲ್ಲಿ ನೀ ಆ ಸ್ಪರ್ಧೆ ಮಾಡ್ತಾ ಇದ್ದಿ, ಏನು ಆತ್ಮಸ್ಥಿತಿನಲ್ಲಿ ಯುದ್ಧ ಮಾಡ್ತಾ ಇದ್ವಿ. ರೈಟ್? ನಾವು ಇನ್ ದ್ಯಾಟ್ ಆ ಪಾರಮಾರ್ಥಿಕ ಒಂದು ದೃಷ್ಟಿ ಇರಬೇಕು. ಆ ಪಾರಮಾರ್ಥಿಕ ದೃಷ್ಟಿ ಏನಿರಬೇಕು ಅಂದರೆ ನಮ್ಮ ವ್ಯವಹಾರ ಭೂಮಿಕಾ ಏನಿರಬೇಕು, ದ ಗ್ರೌಂಡ್ ಆಫ್ ಬೀಯಿಂಗ್, ದ ಪ್ಲಾಟ್ಫಾರ್ಮ್. ನಮ್ಮ ಜೀವನ ವ್ಯವಹಾರ ಧಾರ್ಮಿಕವಾಗಿರಬೇಕು, ಗುಡ್ನೆಸ್ ಇರಬೇಕು. ಗುಡ್ನೆಸ್ಸೇ ದೇವರು. ರೈಟ್? ಒಳ್ಳೆತನನೇ ದೇವರು ಅಂತ ಆ ಪಾರಮಾರ್ಥಿಕ ದೃಷ್ಟಿ ಇದ್ದರೆ ನೀವು ಯುದ್ಧ ಮಾಡ್ರಿ ಅಂತ ತಪ್ಪಿಲ್ಲ. ರೈಟ್? ನೀವು ಯುದ್ಧ ಮಾಡೋದೇನು ತಪ್ಪಿಲ್ಲ ಅಂತ ಕೃಷ್ಣ ಆಗ್ಬೋದು. ಬಟ್ ಆ ದೃಷ್ಟಿಯನ್ನು ಯುದ್ಧ ಅದು ಅಹಂಕಾರ ಪುಷ್ಟಿ ಇಲ್ಲ, ಸತ್ಯ ಒಂದು ವಿಜಯ ಆಗಬೇಕು. ರೈಟ್? ಅಹಂಕಾರ ಪುಷ್ಟ ಸತ್ಯ ವಿಜಯ ಆಗಬೇಕು ಅಂತ ಭಗವದ್ಗೀತೆ ದೃಷ್ಟಿಕೋನಲ್ಲಿ ಯುದ್ಧ ಮಾಡಿ ತಸ್ಮಾತ್ ಯುದ್ಧಸ್ವ ಭಾರತ ಅಂತಾರೆ ಕೃಷ್ಣ. ಓ ಅರ್ಜುನ, ತಸ್ಮಾತ್ ಯುದ್ಧಸ್ವ ಭಾರತ, ಯುದ್ಧ ಮಾಡ್ರಿ. ಹೇಗೆ ಯುದ್ಧ ಮಾಡಬೇಕು? ಕರ್ಮಯೋಗ ಭಾವನೆಯಲ್ಲಿ ಯುದ್ಧ ಮಾಡ್ರಿ. ಕರ್ಮಯೋಗ ಭಾವನೆ ಅಂದ್ರೇನು? ನಿಮ್ಮ ಕರ್ಮ, ನಿಮ್ಮ ಕ್ರಿಯಾ, ನಿಮ್ಮ ಆ್ಯಕ್ಷನ್ ಒಂದು ಯೋಗ ಇರಬೇಕು. ರೈಟ್? ನಿಮ್ಮ ಕರ್ಮ, ನಿಮ್ಮ ಆ್ಯಕ್ಷನ್ ಬಂದು ಸ್ವಾರ್ಥನಲ್ಲಿ ಮಾಡಿದ್ರೆ ಅದು ದೆನ್ ಸ್ವಪೂಜಾ ಆಗ್ಬಿಟ್ಟಿದೆ. ಸೆಲ್ಫ್ ಲವ್ ಅಂದ್ರೆ ತಮ್ಮ ಪ್ರಕಾರ ಈ ಸ್ವಾರ್ಥ ಅನ್ನುವಂಥದ್ದು ಕೆಟ್ಟದು ಅಂತಿರ್ತಾವ ಹಾಗಾದ್ರೆ, ಅಥವಾ ಒಂದು ಲೆವೆಲ್ಗೆ ಮಾತ್ರ ಇರಬೇಕಾ ಸ್ವಾರ್ಥ ಅನ್ನುವಂಥದ್ದು? ಹೇಳ್ತೀನಿ ಬಗ್ಗೆ ನಾವು ಸ್ವಾರ್ಥ ಕೆಟ್ಟಿದ್ದು ಅಂತೀನಿ. ಡಿಫ್ರೆಂಟ್ ಲೆವೆಲ್ ನೋಡಬೇಕು. ಅದೇ ನಿಮ್ಮ ಶರೀರ ಇದೆ ಅಲ್ಲ, ರೈಟ್? ಇದು ಇಂಡಿಪೆಂಡೆಂಟಾ? ಇದು ಸ್ವತಂತ್ರ ಶರೀರ. ಬಟ್ ಪೀಪಲ್ಸ್ ಇದು ನನ್ನ ಶರೀರ ಅಂತ. ನಮ್ಮ ಹಾರ್ಟ್ ಇದೆ, ನಮ್ಮ ಹೃದಯ ಇದೆ ಅಲ್ಲ,
ಹೃದಯ ಮೇಕ್ಸ್ ಅಸ್ ಬಾಡಿ ಅಲೈವ್. ಎಸ್ ಅವ್ರನು ನಿಜ. ಇವಾಗ ಟ್ರೀಸ್, ವೃಕ್ಷ ಇದೆ. ಟ್ರೀಸ್ ಆರ್ ಅವರ್ ಎಕ್ಸ್ಟರ್ನಲ್ ಹಾರ್ಟು. ನಿಜ. ಈ ವೃಕ್ಷ ಇಲ್ಲ ಅಂದ್ರೆ ನಮ್ಮ ಶರೀರ ಇಲ್ಲ ಅವೆಗೆ ಉಸಿರಾಡಕ್ಕೆ ಸಾಧ್ಯ ಇಲ್ಲ, ಆಮ್ಲಜನಕ ಸಿಗಲ್ಲ, ಆಗಲ್ಲ. ಅದಕ್ಕೋಸ್ಕರ ನಮ್ಮ ಟ್ರೀಸ್, ನಮ್ಮ ಇಂಡಿಯಾನಲ್ಲಿ ಟ್ರೀಸ್ಗಳು, ವೃಕ್ಷಗಳು ನಾವು ಪೂಜೆ ಮಾಡ್ತೀವಿ, ಹೌದು. ರೈಟ್. ಇವಾಗ ಲಂಗ್ಸ್ ಇಲ್ಲ ಅಂದರೆ ವಿ ಆರ್ ಡೆಡ್, ನೋ ರೈಟ್. ನೋ ಪ್ಲೀಸ್ ಅಂಡ್ ಔಟ್, ವಿಥೌಟ್ ದ ಸನ್ ವಿ ಆರ್ ಡೆಡ್. ಸೂರ್ಯ ಇಲ್ಲ ಅಂದ್ರೆ ವಿ ಆರ್ ಡೆಡ್. ನಿಜ. ಸೂರ್ಯ ಬಂದು ನಮ್ಮ ಎಕ್ಸ್ಟರ್ನಲ್ ಬಾಹ್ಯ ಹೃದಯ, ವೃಕ್ಷ ಬಂದು ಬಾಹ್ಯ ಲಂಗ್ಸು. ಸೊ ನಾವು ಸೂರ್ಯನ ವರ್ಷಿಪ್ ಮಾಡ್ತೀವಿ, ವೃಕ್ಷನಲ್ಲಿ ಟ್ರೀಸ್ ಆಲ್ಸೋ ವರ್ಷಿಪ್ ಮಾಡ್ತೀವಿ. ಅಂದರೆ ನಾವೆಲ್ಲ ಸ್ವತಂತ್ರ ಇಲ್ಲ, ವಿ ಆರ್ ಆಲ್ ಪರಸ್ಪರಂ, ವಿ ಆರ್ ಆಲ್ ಇಂಟರ್ ಕನೆಕ್ಟೆಡ್. ಈ ಟ್ರೀಸಿಂದ ನಾವು ವಿ ಆರ್ ಅಲೈವ್, ಈ ಸೂರ್ಯದಿಂದ ನಾವು ವಿ ಆರ್ ಅಲೈವ್. ಅದು ಎಲ್ಲಿದೆ ಇಂಡಿವಿಜುವಲ್? ಇವಾಗ ಏನಾಗ್ಬಿಟ್ಟಿದೆ, ನಾನು ಒಂದು ಇಂಡಿವಿಜುವಲ್, ನಾನೇ ಅಂದ್ಬಿಟ್ಟು ಅಗೇನ್ಸ್ಟ್ ದ ಹೋಲ್ ಆಗಿಬಿಟ್ಟಿದೆ. ಇವಾಗ ನಾವು ಅಗೇನ್ಸ್ಟ್ ದ ಹೋಲ್ ಅಂದರೆ ದಿ ಅದರ್ ಈಸ್ ಇನ್ ಕಾನ್ಫ್ಲಿಕ್ಟ್ ವಿತ್ ಯು. ಇದೇ ಸ್ವಾರ್ಥ. ಇವಾಗ ಈವನ್ ನೇಷನ್ಸ್ ಆಲ್ಸೋ, ನಮ್ಮದು ದೇಶ, ಅವ್ರು ಹೇಳ್ತಾರೆ ನಮ್ಮದು ದೇಶ, ರೈಟ್. ದೆನ್ ಅಹಂಕಾರ ನಮ್ಮ ದೇಶ, ಅವ್ರ ಅಹಂಕಾರ ನಮ್ಮ ದೇಶ. ಈ ದೇಶ ಅಹಂಕಾರ ಏನಾಗ್ಬಿಟ್ಟಿದೆ, ಸೋ ಮಚ್ ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್ ಬಿಲ್ಡ್ ಆಗಿದೆ. ಓಕೆ, ಇಸ್ ಇಟ್ ದ ನ್ಯೂಕ್ಲಿಯರ್ ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್? ಈವನ್ ದೇಶ ಅಹಂಕಾರ ಬಂದು ಇಟ್ ಹಸ್ ಇನ್ಕ್ರೀಸ್ ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್. ಅದೆಲ್ಲ ಸ್ವಾರ್ಥ ಇಲ್ಲ ಇವಾಗ. ಬಟ್ ಇಫ್ ಯು ಲುಕ್ ಅಟ್ ದ ಹೋಲ್ ವರ್ಲ್ಡ್ ಆಸ್ ಅ ಹೋಲ್, ಇನ್ ದ ಹೋಲ್ ವಾಟ್ ಯು ಕಾಲ್ ದ ಹೋಲ್ ಎಕ್ಸಿಸ್ಟೆನ್ಸ್, ಈ ಪ್ರಕೃತಿ ನಮ್ದು ಅಂದಿದ್ರೆ ಯು ಆರ್ ಇನ್ಕ್ಲೂಡಿಂಗ್ ಇಂಡಿಯಾ, ಬಟ್ ಯು ಆರ್ ಇನ್ಕ್ಲೂಡಿಂಗ್ ದ ವರ್ಲ್ಡ್. ಅಲ್ಲ, ಎಲ್ಲರಿಗೂ ಆ ದೃಷ್ಟಿಕೋನ ಇರಬೇಕಲ್ಲ ಅಂತ. ಯಾಕಂದ್ರೆ ದೃಷ್ಟಿಕೋನ ಇಲ್ಲ ಅಂದರೆ ಇವಾಗ ಏನಾಗ್ತಾ ಇದೆ ಗೊತ್ತಾ, ಇವಾಗ ಸೈಂಟಿಸ್ಟ್ ಪ್ರಕಾರ ಇವಾಗ ನಾದ 30-40 ಇಯರ್ಸ್ನಲ್ಲಿ ದಿಸ್ ಹೋಲ್ ಪ್ಲಾನೆಟ್ ಇಸ್ ಗೋಯಿಂಗ್ ಅವೇ. ನಾವು ಓಝೋನ್ ಲೇಯರ್ಸ್ ಇನ್ಕ್ರೀಸ್ ಆಗಿದೆ ಇವಾಗ, ರೈಟ್. ಓಝೋನ್ ಲೇಯರ್ ಡಿಸ್ಟ್ರಾಯ್ ಆಗಿದೆ, ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇದೆ. ಇವಾಗ ಎಷ್ಟು ಕಾರ್ಬನ್ ಕಂಟೆಂಟ್ ಇದೆ ವರ್ಲ್ಡಲ್ಲಿ, ಎಷ್ಟು ಕಾರ್ಬನ್ ಕಂಟೆಂಟ್ ಇದೆ. ನಾದ 30-40-50 ಇಯರ್ಸ್ ದಿಸ್ ಹೋಲ್ ಪ್ಲಾನೆಟ್ ಇಸ್ ಗೋಯಿಂಗ್ ಅವೇ. ಟೆಲ್ ಮಿ ಇವಾಗ ಏನು ಇವಾಗ ನಿಮ್ಮ ಸ್ವಾರ್ಥ ಏನು ಕೊಟ್ಟಿದೆ ಇವಾಗ? ನಾವು ವೈಲ್ ವಿ ಆರ್ ಕೇಟರಿಂಗ್ ಟು ಯುವರ್ ಸೆಲ್ಫ್, ಯು ಹ್ಯಾವ್ ಟು ರೆಸ್ಪೆಕ್ಟ್ ದ ಹೋಲ್. ಓಕೆ, ಈ ನಾವೀಗ ಸ್ಪರ್ಧಾತ್ಮಕ ಜಗತ್ತಿನ ಬಗ್ಗೆ ಅದರ್ಥ ಆಯ್ತಾನೆ. ಸೊ ಐ ಆಮ್ ಆನ್ಸರಿಂಗ್ ಎ ಕ್ವೆಶ್ಚನ್ ಇನ್ ಬಿಟ್ವೀನ್ ವೈಲ್ ಯು ಅಡ್ರೆಸಿಂಗ್ ದ ಹೋಲ್. ಇವಾಗ ಸೊ ಯು ಬ್ರಿಂಗ್ ದಾಟ್ ಪಾರಮಾರ್ಥಿಕ ದೃಷ್ಟಿ ಇನ್ ಸ್ಪರ್ಧೆನಲ್ಲಿ. ಪಾರಮಾರ್ಥಿಕ ದೃಷ್ಟಿ ಏನು ಇವಾಗ? ಗುಡ್ನೆಸ್, ಧರ್ಮ. ಅದು ನಿಮ್ಮ ಸ್ಪರ್ಧೆನಲ್ಲಿ ಕಾಂಪಿಟೇಷನ್ ಇರೋಕ್ಕೆ ಆ ಗುಡ್ನೆಸ್ ಭೂಮಿಕಾನಿಂದ ನೀವು ಕೆಲಸ ಮಾಡ್ತೀರಿ, ಅವಾಗ ಸ್ಪರ್ಧೆ ಏನು ಪ್ರಾಬ್ಲಮ್ ಆಗಲ್ಲ. ಓಕೆ. ಸೊ ಈ ನಾನು ಇಂಗ್ಲೀಷ್ನಲ್ಲಿ ವರ್ಕ್ಶಾಪ್ಸ್ನಲ್ಲಿ 2 ವರ್ಡ್ಸ್ ಹೇಳ್ತೀನಿ. ಜೀವನದಲ್ಲಿ ಆಸ್ಪಿರೇಷನ್ ಇರಬೇಕು, ಅರೆ ಎಕ್ಸ್ಪೆಕ್ಟೇಷನ್ ಬೇಡ, ಅಪೇಕ್ಷೆ ಬೇಡ. ನೀ ಎಕ್ಸ್ಪೆಕ್ಟೇಷನ್ ಇದ್ದರೆ ನೋಡಿ, ಎಕ್ಸ್ಪೆಕ್ಟೇಷನ್ ಅಪೇಕ್ಷೆ ಇದ್ದರೆ ತಾವು ಯಾಚಕ, ಬೆಗ್ ಮಾಡ್ತೀವಿ. ನಿಜ. ಆಸ್ಪಿರೇಷನ್ ಇದ್ದರೆ ತಾವು ಸೃಜನಾತ್ಮಕ ಆಗ್ಬಿಡ್ತೀವಿ, ಓಕೆ ಓಕೆ ಓಕೆ, राइट. हिंदी ಹೇಳ್ತೀವಿ प्यास, जब जीवन में प्यास होता है ना भी सृजनात्मक होता है और ಆಸ್ಪಿರೇಷನ್ ದೇ ಕ್ರಿಯೇಟಿವಿಟಿ ಆಗ್ತದೆ. ನಾವು ಸ್ಪರ್ಧೆನಲ್ಲಿ ಪ್ಲೀಸಿ ಒಂದು ಅಭಿವೃದ್ಧಿ ಮಾಡಬೇಕು, ಒಂದು ಸಂಕಲ್ಪ ಇರಬೇಕು. ಅವಾಗ ನಮ್ಮ ವ್ಯಕ್ತಿಗತ, ನಮ್ಮ ಪೊಟೆನ್ಷಿಯಲ್ ಆಕ್ಚುಯಾಲಿಟಿ ಆಗ್ತದೆ. ಬಟ್ ಎಕ್ಸ್ಪೆಕ್ಟೇಷನ್ ಜೀವನದಲ್ಲಿ ಅಪೇಕ್ಷೆ ಹೆಚ್ಚಾಗ್ಬಿಟ್ಟಿದೆ, ರೈಟ್. ಅಪೇಕ್ಷೆ ಹೆಚ್ಚಾವಾಗ ನಾವು ಡಿಪೆಂಡೆನ್ಸಿ. ಸೊ ದೇ ಫೋರ್ ಈ ಸ್ಪರ್ಧೆಯಲ್ಲಿ ಒಂದು ಪಾರಮಾರ್ಥಿಕ ದೃಷ್ಟಿ ಏನಿರಬೇಕು ಅಂದರೆ ಗುಡ್ನೆಸ್, ಧರ್ಮವಾಗಿ ಹೋಗಬೇಕು ಒಂದು. ಸೆಕೆಂಡು, ಒಂದು ಸೃಜನಾತ್ಮಕವಾಗಿ ಮುಂದೆ ಹೋಗಬೇಕು. ಒಂದು ಸೃಜನಾತ್ಮಕ ಭಾವಿಗೆ ಹೋಗಿದರೆ ಮುಂಚೆ ದೆನ್ ಜೀವನ ಬಂದು ವಿಲ್ ಬಿ ಹೈಲಿ ಕ್ರಿಯೇಟಿವ್. ಭಾಳ ಅದ್ಭುತವಾಗಿ ಹೇಳಿದ್ದೀರಿ ಸ್ವಾಮೀಜಿ. ಸೊ ಏನು ಸಂಕಲ್ಪದ ಬಗ್ಗೆ ಮಾತಾಡ್ತಾ ಇದ್ರು. ಸಂಕಲ್ಪ ಇತ್ತು ಅಂದ್ರೆ ನಾವು ಏನನ್ನು ಬೇಕಾದರೂ ಸಾಧಿಸ್ಬೋದು ಅನ್ನುವಂಥದ್ದು. ಆಗ ಮಾತ್ರ ನಾವು ಪ್ರಪಂಚಕ್ಕೆ ಏನಾದರೂ ಕೊಡಲಿಕ್ಕೆ ಸಾಧ್ಯ, ಶಕ್ತರಾಗ್ತೀವಿ ಅನ್ನುವಂಥದ್ದು. ಸೊ ಇನ್ನಷ್ಟು ಮಾತಾಡೋಣ, ಅದಕ್ಕಿಂತ ಮೊದಲು ಮತ್ತೊಮ್ಮೆ ಪುಟ್ಟ ವಿರಾಮ. ಬ್ರೂಹಿ ಕೃಷ್ಣ ಘನಶ್ಯಾಮ ಪ್ರೇಮನ ಬ್ರೂಹಿ ಕೃಷ್ಣ ಘನಶ್ಯಾಮ.